ಹಾಯ್ ಗಾಯ್ಸ್, ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ. ಹಿಂಗೆ ಆರಾಮಿರಿ, ನಕ್ಕೋತೀರಿ, ನಮ್ಮ ವ್ಲಾಗ್ಸ್ ನೋಡ್ಕೋತೀರಿ. ಇದು ಬಂದು ನಮ್ಮ ಚಾನಲ್ನಾಗಿನ 2ನೇ ವ್ಲಾಗ್. ಫಸ್ಟ್ ಟೈಮ್ ವಿಡಿಯೋ ನೋಡೋರು ಆಲ್ರೆಡಿ 1ನೇದು ವಿಡಿಯೋ ಅದ, ಅಲ್ಲಿ ಹೋಗ್ಬಿಟ್ಟು ನೋಡ್ರಿ. ಅಲ್ಲೇ ನಾನು ನಮ್ಮ ಮನೆಯವರು ಹೊರಗೆ ಹೋಗಿದ್ವಿ ಗಣಪತಿ ಬುಕ್ ಮಾಡಲಿಕ್ಕೆ. ಆವಾಗ ಒಂದೇನು ಅಂದರು ನಮ್ಮ ಮನೆಯವರು, ವೈಷ್ಣವಿಯಲ್ಲಿಂದ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಯು ಗೆಟ್ ಅಮೇಝಿಂಗ್ ಕ್ಯಾಪ್ಸಿಕಮ್ ಬಜಿ, ಮಾಧವನ್ ಪಾರ್ಕ್ ಅಂತಾರೆ. ಸೊ ಈ ವ್ಲಾಗ್ ಒಳಗೆ ವಿ ಹ್ಯಾವ್ ಶೋನ್ ಯು ವಾಟ್ ಆಲ್ ವಿ ಡಿಡ್ ಪೋಸ್ಟ್ ಬುಕಿಂಗ್ ಗಣೇಶ. ಅದನ್ನ ನೋಡ್ರಿ, ಮಜಾ ಮಾಡ್ರಿ. ವೈಷ್ಣವಿಯಲ್ಲಿಂದ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಯು ಗೆಟ್ ಅಮೇಝಿಂಗ್ ಕ್ಯಾಪ್ಸಿಕಮ್ ಬಜಿ, ಮಾಧವನ್ ಪಾರ್ಕ್ ಅಂತಾರೆ. ಟೇಕ್ ಮಿ ಸಮ್ವೇರ್ ವೇರ್ ವಿ ಗೆಟ್ ಬದ್ನಿಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ. ಕ್ಯಾಪ್ಸಿಕಮ್ ಇಸ್ ಓಕೆ ಫಾರ್ ಮೀ. ಐ ಡೋಂಟ್ ನೋ, ಬಟ್ ಅಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಬಜಿ ಸಿಗ್ತಾವ. ಇವ್ರ ಮನೆಯಿಂದ ಒಂದು ಯೂಟ್ಯೂಬ್ ಒಳಗೆ ಪ್ಲೇಸ್ ನೋಡಿವಿ ನಾವು. ಇಟ್ ಈಸ್ ನೋನ್ ಫಾರ್ ಕ್ಯಾಪ್ಸಿಕಮ್ ಬಜಿ. ಸೊ ನಾವು ಕ್ಯಾಪ್ಸಿಕಮ್ ಬಜಿ ತಿನ್ಲಿಕ್ಕೆ ಹೋಗೋಣ ಬರ್ರಿ. ನಮ್ಮ ಹೆಂಡತಿಗೆ ಬದ್ನಿಕಾಯಿ ಬಜಿ ತಿನ್ನೋದದ, ಬಟ್ ನೋಡೋಣ ಇಲ್ಲಿ ಯಾರು ಜಾಸ್ತಿ ಬದ್ನಿಕಾಯಿ ಬಜಿ ಮಾಡಂಗಿಲ್ಲ. ವೈಷ್ಣವಿ, ಎಷ್ಟು ಎಕ್ಸೈಟೆಡ್ ಇದೀವಿ ಬಜಿ ತಿನ್ಲಿಕ್ಕೆ? ಟು ಬಿ ಆನೆಸ್ಟ್, ಝೀರೋ ಇಮೋಷನಲ್ ಡ್ಯಾಮೇಜ್. ಯಾಕ ಹುಷವಿಲ್ಲ? ನಮ್ಮ ಕಡೆ ಸಿಗೋ ಬಜ್ಜಿಗೆ ಇವೆಲ್ಲ ಸಾಟೆ ಆಗೋದಿಲ್ಲ. ಗೈಸ್, ಮಂದಿ ಎಲ್ಲ ಅಜೀಬಾಗಿ ನೋಡ್ಲೇತಾರ ನಮ್ಗೆ. ಇವ್ರು ಯಾಕೆ ಲೈಟ್ ಹಾಕೊಂಡು ಓಡಿಸ್ಲಿಕ್ಕತ್ತಾರ ಗಾಡಿ ಅಂತ. ಬಟ್ ಇಟ್ಸ್ ಓಕೆ, ಬಜ್ಜಿ ಸಂಬಂಧ ಇಷ್ಟು ಟಾಯ್ಲೆಟ್ ಮಾಡ್ತೀವಿ. ಗೈಸ್, ಬಾಯಲ್ಲಿ ಫುಲ್ಲು ನೀರು, ಗಾಡಿ ನಿಂತು ಭಯ ಆಯಿತು. ಗಾಡಿ ಬರ್ಲಿತ್ತಿಲ್ಲ. ನಡೀರಿ 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 ನಡೀರಿ. ಹರ 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 ಮಹಾದೇವ್. ಓಕೆ, ಮತ್ತೆ ಎಲ್ಲಿ? ಇಲ್ಲಿ ರೈಟಾ ಲೆಫ್ಟಾ ಸಾರ್? ಲೆಫ್ಟು ರೈಟು ಗೊತ್ತಿಲ್ಲ. ಅರೆ कहना क्या चाहते हो? ಮತ್ ಗೊತ್ತದಂದ್ರಿ. ರೈಟ್ ರೈಟ್ ರೈಟ್. ಗೈಸ್, 600 ನಮ್ಮ ಅಕ್ಕ ಮನೆಯಿಂದ ಇಟ್ಸ್ ಆಲ್ಮೋಸ್ಟ್ ಲೈಕ್ 1 ಕಿಲೋಮೀಟರ್. ಈಸ್ಟ್ ಎಂಬ್ಯಾರಸಿಂಗ್, ಮೈ ಗಾಡ್. ಹಿಂದ್ ಆಂಬುಲೆನ್ಸ್ ನುಗ್ಲಿಕತ್ತಾನ, ಅದ ಮೂಮೆಂಟ್ದಾಗ ರಿವರ್ಸ್ ತಗೊಂಡ್ ಲೆಫ್ಟ್ ಹೊಡೆದೆ. ಥೂ, ನನ್ ಜನ್ಮಕ್ ಕ್ಯಾ ಡ್ರೈವರ್ बनूंगी रे मैं. असೈ लानत, whatever that word is, लालत है मेरे पे. ಹಾಕ್ಬಿಡ್ಬೇಕಾಗಿತ್ತ ನಿಂಗೆ. ಥೂ है मेरे चेहरे पे. ಇಲ್ಲೇ ಹಾಕ್ಬಿಡ್ತೀಯ ನೋಡು. 100 ಮೀಟರ್ಸ್ ಅಲ್ಲಿದೆ, ಪಾರ್ಕ್ ಮಾಡ್ತೀಯ. ಹಿಂದೆನೇ ಪಾರ್ಕ್ ಮಾಡಬೇಕಾಗಿತ್ತು, ಯಾಕಂದರೆ ಮೋಸ್ಟ್ಲಿ ಅದೇ ಶಾಪು. ಪಾರ್ಕಿಂಗ್ ಸಿಗಲ್ಲ ಇಲ್ಲಿ ನಮಗೆ. ಹಿಂದೆನೇ ಹಾಕಬೇಕಾಗಿತ್ತು. ಪಾರ್ಕಿಂಗ್ ಸಿಕ್ತು. ನಮ್ದು ಫುಲ್ ಪ್ರೊಟೆಕ್ಷನ್ ಗೈಸ್ ಇವಾಗ, ಯಾಕಂದರೆ ಮುಂದೆ ಪೊಲೀಸ್ ಗಾಡಿ ಇದೆ. ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಬ್ರೋ ಇಲ್ಲದೆ ನೋಡಿ ಬ್ರೋ. How do you think it is? It is okay. Worth the hype? ಹಾಯ್ ಗೈಸ್, ನಾವು ಮಾತಾಡೋದು ನಿಮಗೆ ಎಷ್ಟು ಕೇಳಿಸ್ತೈತೆ ಬಿಡ್ಲತ್ತ ಗೊತ್ತಿಲ್ಲ, ಬಟ್ ಭಜಿ ತಿಂದು ಬಂದ್ವಿ. ಕ್ಯಾಪ್ಸಿಕಮ್ ನನಗೆ ಒಂದೇನು ಬೀಳಂಗಿಲ್ಲ ಅಂತಂದ್ರೆ, ಇವರು ಇಡೀ ಕ್ಯಾಪ್ಸಿಕಮ್ ಎದ್ದು ಹಾಕ್ತಾರಪ್ಪ. ನಮ್ಮ ಸೈಡ್ ಅಟ್ಲೀಸ್ಟ್ ಅದನ್ನು ಹೋಳರ ಮಾಡ್ತಾರೆ, ಅಥವಾ ಹಿಂಗೆ ಅಡ್ಡ ಕಟ್ಟರ ಮಾಡ್ತಾರೆ ಖಾಲಿ, ಅದು ರೇರ್. ಬಟ್ ಖಾಲಿ ಇಡೀ ಎಂಟೈರ್ ಯಾಕೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಅದು ಪಾಯಿಂಟೇ ಇಲ್ಲ, ಅದು ಅಂಟ್ಕೊಳ್ಳೋಂಗಿಲ್ಲ. ಕ್ಯಾಪ್ಸಿಕಮ್ ಹಿಟ್ಟು ಕ್ಯಾಪ್ಸಿಕಮ್ಗೆ ಅಂಟ್ಕೊಳ್ಳೋಂಗಿಲ್ಲ. ಕಟ್ ಮಾಡಿದ ಕೂಡ ಬಿದ್ದು ಬಿಡ್ತದೆ. ಸುಮ್ಮನೆ ಎಲ್ಲೋ ಅಲ್ಲೇ ಇಲ್ಲ ಅಂಟ್ಕೊಂಡ್ಬಿಟ್ಟಿರ್ತದ. ಯಾಕೆ ಮಾಡಿರ್ತದೇನೋ, ಬಟ್ ಏನೋ ಒಂಥರ ಡಿಫ್ರೆಂಟ್ ಇತ್ತು. ಓಕೆ, ನಮ್ಮ ಮನೆಯವರಿಗೂ ಅಷ್ಟಕ್ಕಷ್ಟೇ ಲೈಕ್ ಆಗ್ಯದ, ಹೋಪ್ಫುಲ್ಲಿ. ಹೌದು ಅಂದ್ರಲ್ಲ ಆಗಲೇ. ಸೊ ಈಗ ಭಜಿ ತಿಂದು ಬಂದಮೇಲೆ ಅದ್ರ ರೈಟ್ ಅಪೋಸಿಟ್ ನಮಗೆ ಬ್ರಾಹ್ಮಣ್ಸ್ ಕಾಣಿಸ್ತದೆ ನಿಮಗೆ, ಶಂಖ ಚಕ್ರ ನಾಮ. ಸೊ ಬ್ರಾಹ್ಮಣ್ಸ್ ಟಿಫಿನ್ ಆ್ಯಂಡ್ ಕಾಫಿ ಅಂತೇನೋ ಇತ್ತು, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಇಲ್ಲಿ ಕಾಫಿ ಕುಡಿಬೇಕಂತ ಬಂದೀವಿ. ನಮ್ಮ ಮನೆಯವರು ಅಲ್ಲಿದ್ದಾರೆ. ಪಾಪ ಸರ್
ಸರಿ ರೀ. ಓ ನಮ್ಮ ಮನೆಯವರು ಇಡ್ಲಿ ವಡೆ ತಗೊಂಡ್ಬಿಟ್ಟಾರ. ಈ ಮನುಷ್ಯ ಎಲ್ಲಿ ಬಿದ್ರೂ ಏನಿದ್ರು ಇಡ್ಲಿ ಮಾತ್ರ ಬಿಡೋದಿಲ್ಲ ಅಂತ. ಇಡ್ಲಿ ತಟ್ಟೆ ಇಡ್ಲಿ ಅಷ್ಟೇ. We have an obstruction guys, but you people focus on my husband please. Okay. Idli vada chutney. Coffee bante coffee. Hot coffee. Thank you. Beda. Okay, I can make out it is not that great. Alla? ಓಕೆ ಒಂದ್ಸರಿ ತಿನ್ಬೋದು. But idli is soft. It's good. Alla? ಚಟ್ನಿ ಮುದ್ದಿ ಇಲ್ಲ. ಚಟ್ನಿ? ಓಕೆ. But let's have a coffee. Coffee guys. Swarga. Amazing. ಇದು ಬ್ರಾಹ್ಮಿನ್ಸ್ ಕಟ್ಟೆಡ್ಲಿ ಇದು ಸಾರಿ ಬ್ರಾಹ್ಮಿನ್ಸ್ ಕಾಫಿ ಸೆಂಟರ್. Tiffin and coffee. ಅದ್ರ ಆಪೋಸಿಟ್ ಭಜಿ ತಿಂದ್ವಿ. ಇನ್ಸ್ಟಾಗ್ರಾಮ್ ಒಳಗೆ ಕೇಳಿದ್ದೆಲ್ಲ ಚಲೋ ಇರಬೇಕಂತೇನಿಲ್ಲ. ವೆರಿ ಆ್ಯಾವ್ರೇಜ್ ಪ್ಲೇಸ್. ಅದಕ್ಕೆ ವಾಂಟೆಡ್ ಟು ಟ್ರೈ ಇಡ್ಲಿ ಚಟ್ನಿ ಆ್ಯಂಡ್ ವಡ. ಅದು ಏನು ಆ್ಯಾವ್ರೇಜ್ ಅದು. ನಾವು ಕಾಫಿ ಕುಡ್ದಿದ್ದು ಅಲ್ಲಿ ಎದುರುಗಡೆ ಎಕ್ಸಾಕ್ಟ್ಲಿ ಬಜಿ ಅಂಗಡಿ ಇದ್ದಿದ್ದು. ಎರಡೂ ಆ್ಯಾವ್ರೇಜ್ ಇದ್ದು ಗೈಸ್. ನಮಗಂತೂ ಅಷ್ಟಕ್ಕಷ್ಟೇ ಸೇರ್ತದೆ. ಕ್ಯಾಪ್ಸಿಕಮ್ ಸ್ವಲ್ಪ ಚಲೋ ಗೈಸ್. ಈಗ ವಾಪಸ್ ಮನೆಗೆ ಹೊಂಟೀವಿ. ಮನ್ಯಾಗ ಸರಿಯಾಗಿ ಮದುವೆ ಮಾಡಿಸ್ಕೊತೀವಿ ಇಬ್ರು. ರಾತ್ರಿ ಊಟ ಮಾಡ್ತೀವಿ ಅಂತ ಹೇಳಿವಿ. ಹೋಳಿಗೆ ಊಟದ ಇಲ್ಲಿ ಹೊರಗಡೆ ಕಟ್ಟದ್ ಹೊಂಟೀವಿ. ಏನೋ ಯಪ್ಪ. ಎರಡೂ ಬಿಲೋ ಆ್ಯಾವ್ರೇಜ್ ಇದ್ದು ಗೈಸ್. ಕಾಫಿ ಈಗೀಗ ಸೇರ್ತದೆ, ನಂಗೆ ಅದು ಸೇರ್ತಿಲ್ಲ. ಐ ಲವ್ ಕಾಫಿ. ರೆಕಮೆಂಡೆಡ್. ಓವರ್ ಹೈಪ್ ಗೈಸ್. ಈಗ ವಿ ಆರ್ ಜಸ್ಟ್ ಡನ್ ವಿತ್ ಹ್ಯಾವಿಂಗ್ ಅವರ್ ಲೈಟ್ ಸ್ನ್ಯಾಕ್ಸ್. ಆ್ಯಕ್ಚುಲಿ ಒಂದು ಓವರ್ ಹೈಪ್ಡ್ ಪ್ಲೇಸಿಗೆ ಬಂದಿದ್ವಿ ನಾವು ಇನ್ಸ್ಟಾಗ್ರಾಮ್ ಒಳಗೆ ಈ ಗೌರ್ಮೆಂಟ್ ಆನ್ ದ ರೋಡ್ ಲೈಕ್ ಮಲ್ಟಿಪಲ್ ಇನ್ಸ್ಟಾಗ್ರಾಮ್ ಅವ್ರದ್ದು ನೋಡಿ ಬಂದಿದ್ವಿ. Bhaji was still okay. Capsicum bhaji was really up to the hype. But बाकी बाಳಿಕಾಯಿ ಭಜಿ ಆಗಲಿ ಮೆಣಸಿನಕಾಯಿ ಭಜಿ ಎರಡರೊಳಗೂ ಎರಡರೊಳಗೂ ಉಪ್ಪು ಹಾಕಿದ್ದಿಲ್ಲ. ಅದಕ್ಕೆ ಏನು ಟೇಸ್ಟು ಬರ್ಬೋಲ್ತಾಗಿತ್ತು ನನಗೆ. ಸೊ ಅದಾದಮೇಲೆ ಸ್ವಲ್ಪ ಚೇಂಜ್ ಅಂತ ಹೇಳಿ ಬ್ರಾಹ್ಮಿನ್ಸ್ ಟಿಫಿನ್ ಕೆಫೆ ಅಂತ, ಟಿಫಿನ್ ಆ್ಯಂಡ್ ಕಾಫಿ ಅಂತ ರೈಟ್ ಅಪೋಸಿಟ್ ಟು ಮಾಧವನ್ ಪಾರ್ಕ್. ಅಲ್ಲಿ ನಾವು ಟ್ರೈ ಮಾಡಿದ್ವಿ. ಆಕೆ ಏನು ತಿನ್ನಲಿಲ್ಲ. ನಾನು ಇಡ್ಲಿ ವಡ ತೊಗೊಂಡಿದ್ದೆ. ವೆರಿ ಆ್ಯಾವ್ರೇಜ್ ಚಟ್ನಿ, ಗ್ರೇಟ್ ಇಡ್ಲಿ ಆ್ಯಂಡ್ ವಡ ಫುಲ್ ಹಾರ್ಡ್ ರಾಕ್ ಕೆಫೆಗತ್ತೆ ಫುಲ್ ಹಾರ್ಡ್ ಆಗಿತ್ತು. ಸೊ ಅದು ಆ್ಯಾವ್ರೇಜ್ ಅನ್ನಿಸ್ತು. ಈ ಪ್ಲೇಸ್ ಬಗ್ಗೆ ಯಾರೂ ಹೇಳಿರ್ಲಿಕ್ಕಿಲ್ಲ. ಬಟ್ ಜಸ್ಟ್ ವಿ ವಾಂಟೆಡ್ ಟು ಟ್ರೈ. ಸೊ ನಮಗಂತೂ ಓವರ್ ಹೈಪ್ಡ್ ಅನಿಸ್ತಾ. ಈಗ ನಾವು ಮನೆಗೆ ಹೊಂಟೀವಿ. ಸೊ ದ್ಯಾಟ್ ಈಸ್ ಇಟ್ ಅಬೌಟ್ ದ ಭಜಿ ವ್ಲಾಗ್. ಜಯನಗರದಾಗ ನಾನು ರಾಹುಲ್ ತಿಂದಿದ್ದು. ನಿಮಗೆ ಹೆಂಗೆ ಅನಿಸ್ತು ಹೇಳ್ರಿ, ಕಮೆಂಟ್ ಮಾಡಿರಿ. ಮತ್ತು ಬೇರೆ ಬೇರೆ ಯಾವ ವಿಡಿಯೋಸ್ ಮಾಡೋಣ ಅಂತ ಹೇಳ್ರಿ.
ನೀವು ಕಮೆಂಟ್ ಮಾಡಿದ್ದಕ್ಕೆ ನಮಗೆ ಮೋಟಿವೇಶನ್ ಸಿಗ್ತದೆ ಬೇರೆ ಬೇರೆ ವಿಡಿಯೋಸ್ ಮಾಡಲಿಕ್ಕೆ. ಇಂಥವ ವ್ಲಾಗ್ಸ್ ಬರ್ಕೋತಿರ್ತಾವ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್. ನಿಮ್ಮ ಯಾರು ಫ್ರೆಂಡ್ಸ್ ಇದ್ದಾರಲ್ಲ ಅವರಿಗೂ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳ್ರಿ. ಕೀಪ್ ಸಪೋರ್ಟಿಂಗ್. ಹ್ಯಾವ್ ಅ ಗುಡ್ ಡೇ. ಹ್ಯಾಪಿ ವೀಕೆಂಡ್ ಬೈ ದ ವೇ. ಬಾಯ್.